ನಮಸ್ತೆ. ಈ ಹಣ್ಣಿನ ಬೀಜದಿಂದ ತುಪ್ಪ ಮಾಡ್ತಾರಂತ ತುಂಬ ಜನರ ಕಮೆಂಟ್ ಬಂದಿತ್ತು. ಆರೋಗ್ಯಕ್ಕೆ ಸಹ ಒಳ್ಳೆಯದು ಅಂತ. ಅದಕ್ಕೆ ಟ್ರೈ ಮಾಡುವಂತ ಹೇಳಿ ನಾನು ಪುನಃ ಹಣ್ಣನ್ನು ತಂದು ಅದರದ್ದು ನೋಡಿ ಒಳಗೆ ಹೀಗಿರ್ತದೆ ಆಯಿತಾ. ಹೇಗೆ ಮಾಡೋದು ಗೊತ್ತಿಲ್ಲ, ಟ್ರೈ ಮಾಡ್ತಾ ಇದ್ದೇನೆ. ಮೊದಲು ಹೀಗೆ ಕಾಯಿ ಹೀಗಿರ್ತದೆ, ಇದನ್ನು ಬಾಯಿಗೆ ಹಾಕುವಾಗ ತುಂಬ ಹುಳಿ ಇತ್ತು. ನಾನು ಅಂದ್ಕೊಂಡೆ ಹಣ್ಣಾದ ಮೇಲೆ ಸಿಹಿ ಇರ್ಬೋದು ಅಂತ ಹೇಳಿ. ಹಣ್ಣಾಗೋ ತನಕ ಕಾದು ಬಾಯಿಗೆ ಹಾಕಿದಾಗ ಆವಾಗಲೂ ಹುಳಿನೇ. ಇದರಲ್ಲಿ ಸೀದಾ ಯಾವುದು ಉಲ್ಟಾ ಯಾವುದು ಹೇಳಿ ಆಯಿತಾ. ಹಾಗೆ ನೋಡಿ ಅಂತ ಆ ಬೀಜ ಉಂಟಲ್ಲ, ಅದನ್ನು ನಾನು ತುಪ್ಪ ಮಾಡಲಿಕ್ಕಾಗಿ ಕಾವಲಿಯಲ್ಲಿ ಹಾಕಿದೆ. ಆದರೆ ಕರಟಿತ್ತು, ಹಾಗೆ ಬಿಟ್ಟೆ. ಮರುದಿನ ನೋಡುವಾಗ ಈ ಥರ ಆಗಿದೆ. ನೋಡುವಂಥ ಸೈಡ್ ಪುನಃ ಅದನ್ನು ಇಟ್ಟು ಬಿಸಿ ಮಾಡಿದೆ ಆಯಿತಾ. ನೋಡಿ ಈ ಥರ ಬಂತೇಳುವಾಗ ಇನ್ನೂ ನನಗೆ ಆಸಕ್ತಿ ಆಯಿತಾ. ಪುನಃ ಎಂತ ಮಾಡಿದೆ, ಫುಲ್ ನೀರು ಹಾಕಿ ಪುನಃ ತಂದು ಆ ತುಂಡು ಹಾಕಿ ಅದರಲ್ಲಿ ಒಂದು ಕುದಿ ತೆಗೆದು ಹಾಗೆ ಇಟ್ಟುಬಿಟ್ಟೆ. ತುಂಬ ಹೊತ್ತು ಇಡ್ಲಿಕ್ಕೆ ನನಗೆ ಹೆದರಿಕೆ ಆಯ್ತು. ಯಾಕೆ ಗೊತ್ತಾ, ಪಕ್ಕನೆ ಕಬ್ಬಿಣ ತೂತು ಬಿದ್ದರೆ ಹಾಳಾದ್ರೆ ಅಂತ ಹೇಳಿ ಕೂಡಲೇ ಅದನ್ನು ತೆಗೆದು ನೋಡಿ ಎಷ್ಟು ಕ್ಲೀನ್ ಆಯಿತು. ತುಂಬ ಹೊತ್ತು ಇಡಲಿಕ್ಕೆ ಹೆದರಿಕೆ ಆಯಿತು ನನಗೆ ತೂತಾದ್ರೆ ಅಂತ ಹೇಳಿ. ಹೀಗೆ ಕೈಯಿಂದ ಇದು ಮಾಡುವಾಗ ಕೈಗೆ ಬ್ಲ್ಯಾಕ್ ತಾಗ್ತಾ ಉಂಟು. ಇನ್ನು ಇಟ್ಟರೆ ಹೋಗ್ತದ, ಕಾವಲಿ ಹೋಗ್ತದ, ಕಪ್ಪು ಹೋಗ್ತದ ಗೊತ್ತಿಲ್ಲ. ಆದರೆ ಅಂಟಿತ್ತು, ಅದು ನೀರು ಸಮೇತ ಇದೆ ಅಲ್ವಾ, ಅದು ತುಂಬ ಅಂಟಿತ್ತಾಯ್ತಾ. ಮತ್ತು ಪಾತ್ರೆ ತೆಕ್ಕೋ ಹುಡಿಯಿಂದ ಸ್ಟೀಲೂಲಿಂದ ತಿಕ್ಕಿದೆ. ತುಂಬ ಕಷ್ಟ ಏನಾಗಲಿಲ್ಲ ನೋಡಿ, ಅದೆಷ್ಟು ಕ್ಲೀನ್ ಆಯ್ತಲ್ವ. ಮತ್ತೂ ಒಂದು ಸಂಶೋಧನೆ ಮಾಡುವ ಅಂತ ಆ ಉಳ್ದದಿದ್ದರಿಂದ ಇದನ್ನು ತಿಕ್ಕಿದೆ ಆಯಿತಾ. ಎಷ್ಟು ಚೇಂಜಸ್ ನೋಡಿ ಅಂತೆ. ನನಗೆ ರಾಷ್ಟ್ರ ಪ್ರಶಸ್ತಿ ಸಿಗೋದು ಬೇಡ, ಜಸ್ಟ್ ಒಂದು ಲೈಕ್ ಮತ್ತು ಏನು ಹೇಳಿ ಫಾಲೋ ಬಟನ್ ಪ್ರೆಸ್ ಮಾಡಿದರೆ ಸಾಕಾಯ್ತಾ. ನೋಡಿ ಇದೆಲ್ಲ ಅದರಿಂದ ತಿಕ್ಕಿ ಸಾಬೂನು ಹುಡಿಯಿಂದ ತಿಕ್ಕಿದ ಮೇಲೆ ತೊಳೆದ ಮೇಲೆ ಈ ಥರ ಫಲಿತಾಂಶ ನನಗೆ ಸಿಕ್ಕಿದೆ. ಇದು ತುಂಬ ಜನರಿಗೆ ಗೊತ್ತಿರ್ಬೋದು, ಆದರೆ ಗೊತ್ತಿಲ್ಲದವರಿಗೆ ಆಯಿತಾ. ನನಗೆ ಗೊತ್ತಿರಲಿಲ್ಲ ನಿಜವಾಗಿ. ಖುಷಿಯಾದರೆ ಖುಷಿಯಲ್ಲಿ ಒಂದು ಲೈಕ್ ಕೊಟ್ಟು ಖುಷಿಯಾಗಿರಿ ಆಯಿತಾ.